ಶಾಂತಿ. ಯಜ್ಞಮಾತೆ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗ. ಮಾತೇಶ್ವರಿಜಿಯವರು ಗುಣಗಳ ಗಣಿಯಾಗಿದ್ದರು. ಗುಪ್ತ ತಪಸ್ವಿನಿಯಾಗಿದ್ದರು. ಮಮ್ಮರವರು ಬಹಳ ಗಂಭೀರ ಮತ್ತು ಶಾಂತರಾಗಿದ್ದರು. ಮಮ್ಮ ಮುರಳಿಯನ್ನು ನುಡಿಸುತ್ತಿದ್ದರು ಹಾಗೂ ಯಜ್ಞದ ಪೂರ್ಣ ಜವಾಬ್ದಾರಿಯನ್ನು ಸಹ ನಿಭಾಯಿಸುತ್ತಿದ್ದರು. ಎಲ್ಲ ಕಾರ್ಯಗಳನ್ನು ಮಾಡಿಸುವುದನ್ನು, ಸಂಭಾಲನೆ ಮಾಡುವುದನ್ನು ಅವರೇ ಮಾಡಬೇಕಾಗಿತ್ತು. ಆದರೂ ಅವರ ಚಹರೆ, ಚಲನೆ ಮತ್ತು ವ್ಯವಹಾರದಲ್ಲಿ ಯಾವುದೇ ಅಂತರ ಬರುತ್ತಿರಲಿಲ್ಲ. ಅವರು ಸಂಪೂರ್ಣ ಶಾಂತ, ಗಂಭೀರ, ಮಧುರ ಮತ್ತು ಏಕರಸರಾಗಿದ್ದರು. ಉದಾಹರಣೆಗಾಗಿ, ಯಜ್ಞದಲ್ಲಿ ಬಡತನದ ಪಾತ್ರವು ಬಂದಾಗ, ಅನೇಕ ಸಲ ತಿನ್ನಲು ಯಾರಿಗೂ ಏನೂ ಸಿಗದಿದ್ದಾಗ, ಕೆಲವರ ಮುಖ ಸಪ್ಪಗೆ, ತೇಜಸ್ಸು ಇಲ್ಲದವರಂತಾಗುತ್ತಿತ್ತು. ಆದರೆ ಮಮ್ಮರವರಿಗೆ ಊಟ ಸಿಗದೇ ಇರಲಿ, ಅವರ ಚೆಹರೆಯಲ್ಲಿ ಸದಾ ಮುಗುಳ್ನಗೆ, ನಿಶ್ಚಿಂತತೆ, ಧೈರ್ಯತೆ ಮತ್ತು ಬಾಬಾರವರ ಮೇಲೆ ಅಟಲ ವಿಶ್ವಾಸ ಹೊಳೆಯುತ್ತಿತ್ತು. ಒಂದು ವೇಳೆ ಯಜ್ಞದಲ್ಲಿ ಯಾರಾದರೂ ಶರೀರ ಬಿಟ್ಟರೂ ಸಹ ಮಮ್ಮರವರ ಮುಖದಲ್ಲಿ ಯಾವುದೇ ವ್ಯತ್ಯಾಸ ಕಾಣಿಸುತ್ತಿರಲಿಲ್ಲ. ಮಮ್ಮರವರ ಲೌಕಿಕ ತಾಯಿಯು ಶರೀರ ಬಿಟ್ಟ ಸಮಯದಲ್ಲಿಯೂ ಸಹ ಮಮ್ಮ ಹೇಗಿದ್ದರೆಂದರೆ, ಲೌಕಿಕ ರೀತಿಯಲ್ಲಿ ಅವರಿಗೆ ಏನೂ ಸಂಬಂಧವಿಲ್ಲವೆಂಬಂತೆ ಇದ್ದರು. ಸಂಪೂರ್ಣ ಶಾಂತ, ಸ್ಥಿರ ಮತ್ತು ಏಕರಸರಾಗಿದ್ದರು. ಎಂದಾದರೂ ಏನಾದರೂ ಆದರೂ ಸಹ ಮಮ್ಮ ನಮಗೆ ಸ್ವಲ್ಪವೂ ಬೈಯುವುದನ್ನು ಅಥವಾ ಬೇಜಾರು ಮಾಡಿಕೊಳ್ಳುವುದನ್ನು ನಾವು ಎಂದಿಗೂ ನೋಡಲಿಲ್ಲ ಅಂತ ದಾದಿಯರು ಹೇಳ್ತಾ ಇದ್ದಾರೆ. ನಾನು ನನ್ನ ಜೀವನದಲ್ಲಿ, ಇವರು ಪ್ರಕಾಶ್ ಮಣಿ ದಾದಿಜಿಯವರು ಹೇಳ್ತಾ ಇರೋದು, ನಾನು ನನ್ನ ಜೀವನದಲ್ಲಿ ಮಮ್ಮರವರು ಬೇಜಾರು ಮಾಡಿಕೊಂಡಿರುವುದನ್ನು ಎಂದಿಗೂ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂತರಿ ಅಕ್ಕನವರು ಬಾಬಾರವರ ಜೊತೆ ಇರುತ್ತಿದ್ದರು ಮತ್ತು ನಾನು ಅಂದರೆ ಪ್ರಕಾಶ್ ಮಣಿ ದಾದಿಜಿಯವರು ಮಮ್ಮವರ ಜೊತೆ ಇರುತ್ತಿದ್ದರು. ನಾನಂತೂ ಮಮ್ಮರವನ್ನು ಬಹಳ ಸಮೀಪದಿಂದ ನೋಡಿದ್ದೇನೆ ಅಂತ ದಾದಿಜಿಯವರು ಹೇಳ್ತಾ ಇದ್ದಾರೆ. ಮಮ್ಮರವರ ವ್ಯಕ್ತಿತ್ವ ನೋಡೋಣ. ಮಮ್ಮ ಸಂಪೂರ್ಣ ರಾಯಲ್ ಆಗಿದ್ದರು. ಅವರು ಎಂದಿಗೂ ಜೋರಾಗಿ ನಗುತ್ತಿರಲಿಲ್ಲ, ಕೇವಲ ಮುಗುಳ್ನಗುತ್ತಿದ್ದರು. ಮಮ್ಮರವರಲ್ಲಿ ಕೋಪವೇ ಇರಲಿಲ್ಲ. ಮಮ್ಮ ಹೇಳುತ್ತಿದ್ದರು, ಕಾಮ, ಕ್ರೋಧ, ಅಹಂಕಾರ ಮುಂತಾದವು ನರಕದ ದ್ವಾರಗಳಾಗಿವೆ. ಆದ್ದರಿಂದ ಮಕ್ಕಳಾದ ನೀವು ಎಂದಿಗೂ ಕೋಪ ಮಾಡಿಕೊಳ್ಳಬಾರದು. ಒಂದು ವೇಳೆ ಯಾರಾದರೂ ಕೋಪ ಮಾಡಿಕೊಂಡರೆ ಆಗ ಮಮ್ಮ ನಗುತ್ತಾ ಹೇಳುತ್ತಿದ್ದರು, ನೋಡಿ, ಕೋಪವನ್ನು ಏನೆಂದು ಹೇಳಲಾಗುತ್ತದೆ? ಕೋಪವನ್ನು ಕ್ರೋಧ ಎಂದು ಹೇಳುತ್ತಾರಲ್ಲವೇ? ಕ್ರೋಧಕ್ಕೆ ಭೂತವೆಂದು ಹೇಳಲಾಗುತ್ತದೆ. ಕ್ರೋಧ ಬಂತೆಂದರೆ ನಮ್ಮೊಳಗೆ ಭೂತ ಪ್ರವೇಶವಾದಂತೆ. ಆದ್ದರಿಂದ ಎಂದಿಗೂ ಭೂತ ಆಗಬಾರದು, ಅರ್ಥಾತ್ ಕ್ರೋಧ ಮಾಡಬಾರದು. ಏನೇ ಆದರೂ ಕ್ರೋಧವನ್ನು ಮಾತ್ರ ಮಾಡಿಕೊಳ್ಳಬಾರದು. ಯಾರಾದರೂ ಜೋರಾಗಿ ಮಾತನಾಡಿದರೆ ಮಮ್ಮ ಅವರಿಗೆ ಪ್ರೀತಿಯಿಂದ ತಿಳಿಸುತ್ತಿದ್ದರು, ನೋಡಿ, ನೀವು ಆಶ್ರಮದಲ್ಲಿ ಇರುತ್ತೀರಾ, ಜೋರಾಗಿ ಮಾತನಾಡಬಾರದು, ಬಹಳ ನಿಧಾನವಾಗಿ ಮಾತನಾಡಬೇಕು, ಶಾಂತಿಯಿಂದ ಮಾತನಾಡಬೇಕು, ಬಹಳ ಕಡಿಮೆ ಮಾತನಾಡಬೇಕು, ಮಧುರವಾಗಿ ಮಾತನಾಡಬೇಕು ಎಂದು. ಒಂದು ವೇಳೆ ಯಾರಾದರೂ ದೊಡ್ಡ ತಪ್ಪನ್ನೇ ಮಾಡಿದರೂ ಸಹ ಅವರಿಗೆ ಮಮ್ಮರವರು ಕರೆದು, ಇಲ್ಲಿ ಬನ್ನಿ, ಇದು ಸರಿಯಾಗಿದೆಯೇ ಯಾರು ಎಂದು ಹೇಳುತ್ತಿದ್ದರು. ಯಾರು ತಪ್ಪು ಮಾಡುತ್ತಾರೋ ಅವರು ಇದು ಸರಿ ಇದೆ ಎಂದು ಹೇಗೆ ಹೇಳುತ್ತಾರೆ? ಆಗ ಮಮ್ಮ ಹೇಳುತ್ತಿದ್ದರು, ಮುಂದೆ ಗಮನವಿಡಬೇಕು, ಮತ್ತೊಮ್ಮೆ ಇಂಥ ತಪ್ಪುಗಳನ್ನು ಮಾಡಬಾರದು ಎಂದು. ಮಮ್ಮ ಎಂದಿಗೂ ಈ ತಪ್ಪು ಏಕೆ ಆಯಿತು ಎಂದು ಕೇಳುತ್ತಿರಲಿಲ್ಲ. ಏನಾಯಿತೋ ಅದು ಆಗಿಬಿಟ್ಟಿತು. ಆದರೆ ಅದನ್ನು ಪ್ರೀತಿಯಿಂದ ಸುಧಾರಣೆ ಮಾಡಿಕೊಳ್ಳುವಂತಹ ಯುಕ್ತಿ ಮತ್ತು ಶಕ್ತಿಯನ್ನು ಕೊಡುತ್ತಿದ್ದರು. ಈ ರೀತಿಯಾಗಿ ಪ್ರೀತಿಯಿಂದ ಸನ್ನೆಯ ಮೂಲಕ ಆ ವ್ಯಕ್ತಿಯ ಹೃದಯವನ್ನು ಪರಿವರ್ತನೆ ಮಾಡಿಬಿಡುತ್ತಿದ್ದರು. ಆದರೆ ಮಮ್ಮರವರನ್ನು ನೋಡಿದಾಗಲೆಲ್ಲ ಇವರು ಲಕ್ಷ್ಮೀ ಆಗುತ್ತಾರೆ ಅಂತ ಎಲ್ಲರಿಗೂ ಅನಿಸತೊಡಗುತ್ತಿತ್ತು. ಇವರು ಸತ್ಯಯುಗದ ಮಹಾರಾಣಿಯಾಗಿದ್ದಾರೆ ಎಂದು ಅನಿಸುತ್ತಿತ್ತು. ರಾಜಕುಮಾರಿಯಂತೆ ಇರುತ್ತಿದ್ದ ಮಮ್ಮ ಮುಗುಳ್ನಗುತ್ತಾ ಹೇಳುತ್ತಿದ್ದರು, ಹೋಗು ಮಗು, ಅವರಿಗೆ ಜ್ಞಾನ ಹೇಳು, ಸೇವೆ ಮಾಡಿದರೆ ಫಲ ಸಿಗುತ್ತದೆ, ಹೋಗಿ ಅವರಿಗೆ ಬಾಬಾರವರ ಜ್ಞಾನ ಹೇಳು. ಈ ರೀತಿಯಾಗಿ ಮಮ್ಮರವರು ಎಲ್ಲರಿಗೂ ಜ್ಞಾನ ಹೇಳುವುದನ್ನು ಕಲಿಸಿದರು, ಸೇವೆ ಮಾಡುವುದನ್ನು ಕೂಡ ಕಲಿಸಿದರು. ಮಮ್ಮರವರೇ ಯಜ್ಞಮಾತೆ ಏಕೆ ಆದರು?
ಮಮ್ಮ ಬಹಳ ಗುಣವಂತರಾಗಿದ್ದರು. ಅವರು ಗುಪ್ತ ತಪಸ್ವಿನಿಯಾಗಿದ್ದರು. ನೋಡುವುದಕ್ಕೆ ಸಾಧಾರಣರೆಂದು ಎನಿಸುತ್ತಿದ್ದರೂ ಅವರು ಗುಣಗಳ ಗಣಿಯಾಗಿದ್ದರು. ಮಮ್ಮಾರವರು ಮೂಡ್ ಆಫ್ ಆಗಿರುವುದನ್ನು ಯಾರೂ ಎಂದಿಗೂ ನೋಡಲಿಲ್ಲ. ಬಾಬಾರವರ ಪ್ರತಿಯೊಂದು ವಚನವನ್ನು ಶೀಘ್ರವಾಗಿ ಹಾಗೂ ಸಂಪೂರ್ಣ ರೀತಿಯಿಂದ ಪಾಲನೆ ಮಾಡುತ್ತಿದ್ದರು. ಮಮ್ಮಾರವರಲ್ಲಿ ಪಾಲನೆ ಶಕ್ತಿ ಅದ್ಭುತವಾಗಿತ್ತು. ಮಮ್ಮಾರವರನ್ನು ಅಮ್ಮ, ಮಮ್ಮ ಎಂದು ಎಲ್ಲರೂ ಕರೆಯುತ್ತಿದ್ದರು. ಆದರೆ ಲೌಕಿಕ ತಾಯಿಗೆ ಯಶೋದಾಮಯ್ಯ ಎಂದೇ ಹೇಳುತ್ತಿದ್ದರು. ಮಮ್ಮಾರವರಲ್ಲಿ ಇಷ್ಟೊಂದು ಪಾಲನೆಯ ಶಕ್ತಿ ಮತ್ತು ಪ್ರೀತಿಯ ಶಕ್ತಿ ಇತ್ತು. ಬಾಲ್ಯತನದಿಂದಲೇ ಬಹಳ ಮುದ್ದಿನಿಂದ ಪ್ರೀತಿಯಿಂದಲೇ ಬೆಳೆದಿದ್ದರು. ತಮ್ಮ ವೈಯಕ್ತಿಕ ಕೆಲಸವೇ ಮಾಡಲು ಬರುತ್ತಿರಲಿಲ್ಲ. ಎಲ್ಲರೂ ರಾಜಕುಮಾರಿಯಂತೆ ಇದ್ದರು. ಪ್ರತಿ ಕೆಲಸಕ್ಕೂ ಮನೆಯಲ್ಲಿ ಕೆಲಸದವರು ಇರುತ್ತಿದ್ದರು. ಆದರೆ ಮಮ್ಮಾರವರು ಪ್ರತಿಯೊಂದು ಕಾರ್ಯ ಮಾಡುವುದನ್ನು ಕಲಿಸಿದ್ದರು. ಗಾಡಿ ಓಡಿಸುವುದು, ಜ್ಞಾನ ತಿಳಿಸುವುದು, ಪಾತ್ರೆ ತೊಳೆಯುವುದು ಇತ್ಯಾದಿ. ಇದಕ್ಕೆ ಆಧಾರ ಮಮ್ಮಾರವರ ಸ್ನೇಹದ ಶಕ್ತಿ ಮತ್ತು ಪಾಲನೆಯ ಶಕ್ತಿಯಾಗಿತ್ತು. ಈ ಶ್ರೇಷ್ಠ ಸಂಸ್ಕಾರಗಳು, ಮಧುರ ಸ್ವಭಾವ ಮತ್ತು ದೈವಿ ಗುಣಗಳೇ ಮಮ್ಮಾರವನ್ನು ಯಜ್ಞಮಾತೆಯನ್ನಾಗಿ ಮಾಡಿದವು. ಎಲ್ಲರೂ ಮಮ್ಮ ಬಾಬಾರವರ ಸಿಂಹಾಸನಾಧಿಕಾರಿಗಳು ಹೇಗೆ ಆಗುತ್ತೇವೆ? ಮೊದಲ ಮಾತಾಗಿದೆ, ಯಾವುದೇ ತಪ್ಪು ಮಾಡಬೇಡಿ. ಕಾಮ, ಕ್ರೋಧ ಮುಂತಾದವುಗಳ ಅಂಶ ಮಾತ್ರವೂ ಸಹ ಇರಬಾರದು. ದೇಹಾಭಿಮಾನ ಇರಬಾರದು. ನಿರಂತರ ಅಶರೀರಿ ಸ್ಥಿತಿಯಲ್ಲಿ ಇರಿ. ಹೃದಯದಿಂದ ಬಾಬಾರನ್ನು ನೆನಪು ಮಾಡಿರಿ ಮತ್ತು ಸೇವೆ ಮಾಡಿರಿ. ಆಗ ಮಮ್ಮ ಬಾಬಾರ ಸಿಂಹಾಸನಕ್ಕೆ ಅಧಿಕಾರಿಗಳಾಗುವಿರಿ ಎಂದು ತಿಳಿಸಲಾಗುತ್ತಿತ್ತು. ಮಮ್ಮಾರವರ ಪರವಾಗಿ ಬ್ರಾಹ್ಮಣ ಪರಿವಾರಕ್ಕಾಗಿ ಒಂದು ಸಂದೇಶ ಇದೆ. ಮಮ್ಮಾರವರ ಪರವಾಗಿ ಬ್ರಾಹ್ಮಣ ಪರಿವಾರಕ್ಕಾಗಿ ತಮ್ಮ ಸಂದೇಶವೇನೆಂದರೆ, ಮಮ್ಮ ಯಾವಾಗಲೂ ಹೇಳುತ್ತಿದ್ದರು, ಕ್ರೋಧವು ಭೂತವಾಗಿದೆ. ಬಾಬಾರವರ ಮಕ್ಕಳೇ ಏನೇ ಆಗಲಿ ಕ್ರೋಧ ಮಾಡಿಕೊಳ್ಳಬೇಡಿ. ಒಂದು ವೇಳೆ ಯಾರಿಂದಲಾದರೂ ನಷ್ಟವಾದರೂ ಅವರಿಗೂ ಪ್ರೀತಿಯಿಂದ ತಿಳಿಸಿರಿ. ಶಕ್ತಿ ಸ್ವರೂಪಿಣಿ ಮತ್ತು ಸಿದ್ಧ ಸ್ವರೂಪಿಣಿ ಮಾತೇಶ್ವರಿ. ಬ್ರಹ್ಮಕುಮಾರಿ ದಾದಿ ಚಂದ್ರಮಣಿಜಿಯವರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಹೇಳಿಕೊಳ್ತಾ ಇದ್ದಾರೆ. ದಾದಿ ಚಂದ್ರಮಣಿಜಿಯವರು ಕುಂಜ್ ಭವನದಲ್ಲಿ ಮಮ್ಮಾರವರ ಅಸಿಸ್ಟೆಂಟ್ ಆಗಿದ್ದರು, ಸಹಯೋಗಿಯಾಗಿದ್ದರು. ಆ ಕಾರಣದಿಂದ ಅವರಿಗೆ ಮಮ್ಮಾರವರ ಒಡನಾಟದ, ಅವರ ಸಂಘ ಇರುವ, ಅವರಿಂದ ಕಲಿಯುವ ಅವಕಾಶಗಳು ಬಹಳ ಸಿಕ್ಕಿದವು. ಮಮ್ಮಾರವರ ಪ್ರತಿ ಗುಣ ಚಂದ್ರಮಣಿ ದಾದಿಜಿಯವರಿಗೆ ಬಹಳ ಇಷ್ಟವಾಗುತ್ತಿತ್ತಂತೆ. ಮಮ್ಮಾರವರು ಸತ್ಯ ಯೋಗಿನಿಯಾಗಿದ್ದರು. ಅವರು ಎಂದಿಗೂ ವ್ಯರ್ಥ ಮಾತುಗಳಲ್ಲಿ, ವ್ಯರ್ಥ ಕಾರ್ಯಗಳಲ್ಲಿ ಸಮಯವನ್ನು ಕಳೆಯುವುದನ್ನು ನೋಡಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದಾದಿಜಿಯವರು. ಪ್ರತಿಯೊಬ್ಬರಲ್ಲಿಯೂ ಗುಣಗಳನ್ನು ನೋಡುವುದು, ಅವಗುಣಗಳನ್ನು ನೋಡದಿರುವುದು, ವರ್ಣನೆ ಮಾಡದಿರುವುದು, ಬೇರೆಯವರಿಗೆ ಜ್ಞಾನ ತಿಳಿಸುವುದು, ಶಿಕ್ಷಣ ಕೊಟ್ಟು ಇತರರ ಜೀವನ ತಯಾರು ಮಾಡುವುದು, ಕನ್ಯೆಯರನ್ನು ನಿರ್ಭಯ ಮತ್ತು ಶಕ್ತಿ ಸಿಂಹಿಣಿಯರನ್ನಾಗಿ ಮಾಡಿ ಬಾಬಾರವರಿಗೆ ಸಮರ್ಪಿತ ಮಾಡಿಸುವುದು, ಈ ಎಲ್ಲ ವಿಶೇಷತೆಗಳನ್ನು ಮಮ್ಮಾರವರಿಂದ ಎಲ್ಲರೂ ಕಲಿತಿದ್ದಾರೆ. ಈ ರೀತಿಯಾಗಿ ಪ್ರತಿಯೊಬ್ಬ ಸಹೋದರ ಸಹೋದರಿಯರ, ದೊಡ್ಡವರೇ ಇರಲಿ ಚಿಕ್ಕವರೇ ಇರಲಿ, ಗುಣಗಳನ್ನು ಪ್ರೀತಿಸುವುದನ್ನು ಮಮ್ಮಾರಿಂದಲೇ ಎಲ್ಲರೂ ಕಲಿತಿದ್ದಾರೆ ಅಂತ ದಾದಿಜಿಯವರು, ಚಂದ್ರಮಣಿಜಿಯವರು ಹೇಳ್ತಾ ಇದ್ದಾರೆ. ಈಗ ಮಮ್ಮಾರವರ ವಿಶೇಷತೆಗಳು. ಮಮ್ಮಾರವರು ತಿಳಿಸಿಕೊಡುವ ರೀತಿ ಸದಾ ಬೇಹದ್ದಿನದಾಗಿರುತ್ತಿತ್ತು. ಅವರ ಭಾವನೆ ಸದಾ ಅನಾದಿ ಮತ್ತು ಆದಿಯದು ಆಗಿರುತ್ತಿತ್ತು. ಪ್ರತಿ ಮಾತನ್ನು, ಪ್ರತಿ ವ್ಯಕ್ತಿಯನ್ನು ಅವರು ಬೇಹದ್ದಿನ ರೂಪದಲ್ಲಿ ನೋಡುತ್ತಿದ್ದರು. ಮಮ್ಮಾರವರಲ್ಲಿ ಇಷ್ಟೆಲ್ಲ ದೈವಿ ಗುಣಗಳ ಧಾರಣೆಗೆ ಕಾರಣ ಇದೇ ಬೇಹದ್ದಿನ ದೃಷ್ಟಿ, ವೃತ್ತಿ ಮತ್ತು ಭಾವನೆಯಾಗಿತ್ತು ಎಂದು ಎಲ್ಲರೂ ಹೇಳುತ್ತಿದ್ದಾರೆ. ಮಮ್ಮ ಬಹಳ ನಿರ್ಭಯರಾಗಿದ್ದರು. ಅವರು ಎಂದಿಗೂ ಯಾರಿಗೂ ಹೆದರುತ್ತಿರಲಿಲ್ಲ. ಶಕ್ತಿ ಸ್ವರೂಪರಾಗಿದ್ದರು. ಸದಾ ಯೋಗನಿಷ್ಠರಾಗಿದ್ದರು. ಕರ್ಮೇಂದ್ರಿಯಗಳು ಸದಾ ಅವರ ಅಧೀನವಾಗಿದ್ದವು. ಅವರು ಎಲ್ಲರಿಗೂ ಮಾತ್ರ ಪ್ರೇಮದ ಅನುಭವ ಮಾಡಿಸುತ್ತಿದ್ದರು. ವಯಸ್ಸಿನಲ್ಲಿ ಚಿಕ್ಕವರಿದ್ದರೂ ಅವರಿಗಿಂತ ದೊಡ್ಡವರೂ ಸಹ ಅವರನ್ನು ಮಮ್ಮ ಎಂದು ಕರೆಯುತ್ತಿದ್ದರು. ಅಷ್ಟೇ ಅಲ್ಲ, ಅವರ ಲೌಕಿಕ ತಾಯಿಯೂ ಸಹ ಅವರನ್ನು ಮಮ್ಮ ಎಂದು ಕರೆಯುತ್ತಿದ್ದರು. ಇದಕ್ಕೆ ಕಾರಣ ಮಮ್ಮಾರವರೇ ಭವಿಷ್ಯದಲ್ಲಿ ಶ್ರೀ ಲಕ್ಷ್ಮಿ ಆಗುವವರಾಗಿದ್ದಾರೆ ಎಂಬುದಾಗಿದೆ ಎಂದು ಹೇಳುತ್ತಿದ್ದರು. ಮಮ್ಮಾರವರು ಓಂ ಮಂಡಲಿಯಲ್ಲಿ ಬರುತ್ತಿದ್ದಂತೆ ಬಾಬಾರವರು ಅವರನ್ನು ಗುರುತಿಸಿಬಿಟ್ಟರು. ತಮ್ಮ ಭವಿಷ್ಯದ ಲಕ್ಷ್ಯ ಮತ್ತು ಲಕ್ಷಣಗಳಲ್ಲಿ ಲವಲೀನರಾಗಿರುತ್ತಿದ್ದರು.
ಕೆಲವೊಮ್ಮೆ ಮಮ್ಮಾರವರನ್ನು ದಾದೀಜಿಯವರು ಕೇಳುತ್ತಿದ್ದರಂತೆ, ಮಮ್ಮ, ತಾವು ಏನು ಯೋಚಿಸುತ್ತಿರುವಿರಿ, ಎಲ್ಲಿದ್ದೀರಿ ಎಂದು. ಆಗ ಮಮ್ಮರವರು ಹೇಳುತ್ತಿದ್ದರು, ನಾನು ಇಲ್ಲಿ ನಡೆಯುತ್ತಿಲ್ಲ, ನಾನು ವೈಕುಂಠದ ಧರಣಿಯ ಮೇಲೆ ನಡೆಯುತ್ತಿದ್ದೇನೆ. ಕೆಲವೊಮ್ಮೆ ನನಗೆ ಮಹಾರಾಣಿ ಶ್ರೀ ಲಕ್ಷ್ಮಿಯ ರೂಪದಲ್ಲಿ ಇಂತಿಂಥ ಅನುಭವವಾಯಿತು, ಮಹಾರಾಜಕುಮಾರಿ ಶ್ರೀ ರಾಧೆಯ ರೂಪದಲ್ಲಿ ಇಂತಿಂಥ ಅನುಭವವಾಯಿತು ಎಂದು ತಿಳಿಸುತ್ತಿದ್ದರು. ತಮ್ಮ ಭವಿಷ್ಯ ಮತ್ತು ಬಾಬಾರವರ ಮಹಾವಾಕ್ಯಗಳ ಮೇಲೆ ಮಮ್ಮಾರವರ ನಿಶ್ಚಯ 100ಕ್ಕೆ 100ರಷ್ಟು ಇತ್ತು. ಬಾಬಾರವರು ಹೇಳಿದ್ದನ್ನು ಒಪ್ಪಿಕೊಂಡು ಅದರಂತೆ ನಡೆದು ತೋರಿಸಿದರು. ಯೋಗ, ಜ್ಞಾನ, ಧಾರಣೆ ಮತ್ತು ಸೇವೆಯಲ್ಲಿ ಮಮ್ಮಾರವರ ಪ್ರತಿಯೊಂದು ಮಾತು ಶಕ್ತಿಶಾಲಿಯಾಗಿರುತ್ತಿತ್ತು. ಮಮ್ಮಾರವರಲ್ಲಿ ಯಾರ ಬಗ್ಗೆಯೂ ಆಕರ್ಷಣೆಯೂ ಇರಲಿಲ್ಲ ಮತ್ತು ಯಾರ ಬಗ್ಗೆಯೂ ತಿರಸ್ಕಾರದ ಭಾವನೆ ಸಹ ಇರುತ್ತಿರಲಿಲ್ಲ. ಮಮ್ಮಾರವರು ಎಲ್ಲರನ್ನೂ ತಮ್ಮವರನ್ನಾಗಿ ಮಾಡಿಕೊಂಡರು ಮತ್ತು ಅವರು ಎಲ್ಲರಿಗೂ ಸೇರಿದವರಾಗಿದ್ದರು. ಈ ರೀತಿಯಲ್ಲಿ ಮಮ್ಮ ಶಕ್ತಿಯಾಗಿದ್ದರು, ತಾಯಿಯಾಗಿದ್ದರು ಮತ್ತು ಅಸಾಧಾರಣ ಸಿದ್ಧಿ ಸ್ವರೂಪರಾಗಿದ್ದರು. ಗಾನ ವಿಶಾರದೆ, ಸಂಗೀತ ಶಾರದೆ, ಮಾತೇಶ್ವರಿಯರು ಕೂಡ ಆಗಿದ್ದರು. ಬಾಬಾರವರ ಮನೆಯೂ ಸಹ ನಮ್ಮ ಮನೆಯ ಹತ್ತಿರವಿದ್ದಂತೆ ಮತ್ತು ಮಮ್ಮಾರವರ ಮನೆಯೂ ಸಹ ತಮ್ಮ ಮನೆಯ ಹತ್ತಿರ ಇದ್ದಂಥ ಸೌಭಾಗ್ಯ ತಮ್ಮದಾಗಿತ್ತು. ಲೌಕಿಕದಲ್ಲಿಯೂ ಸಹ ಬಾಬಾರವರ ಮನೆಗೆ ಹೋಗಿ ಬರುತ್ತಿದ್ದೆವು ಎಂದು ದಾದಿ ಮನೋಹರ್ ಇಂದ್ರಜಿಯವರು ತಿಳಿಸ್ತಾ ಇದ್ದಾರೆ. ಬಾಬಾರವರು ಪ್ರತಿನಿತ್ಯ ಒಂದು ಹಾಡನ್ನು ತಯಾರಿ ಮಾಡಿ ಕೊಡುತ್ತಿದ್ದರು ಮತ್ತು ಮಮ್ಮಾರವರು ಅದಕ್ಕೆ ರಾಗವನ್ನು ಕಟ್ಟಿ ಸತ್ಸಂಗದಲ್ಲಿ ಹಾಡುತ್ತಿದ್ದರು. ಗೀತಾ ಜ್ಞಾನ ಮತ್ತು ಮಮ್ಮಾರವರ ಹಾಡು ಹಾಡುವ ಮಧುರತೆಗೆ ಆಕರ್ಷಿತರಾಗಿ ಕ್ರಮೇಣ ಸತ್ಸಂಗದಲ್ಲಿ ಬರುವಂಥವರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಯಿತು. ಅವರಲ್ಲಿ ಮಾತೆಯರು ಮತ್ತು ಕನ್ಯೆಯರು ಹೆಚ್ಚು ಸಂಖ್ಯೆಯಲ್ಲಿದ್ದರು. ಆ ಸಮಯದಲ್ಲಿ ದಿವ್ಯ ದೃಷ್ಟಿ ದಾತಾ ತಂದೆಯು ದಿವ್ಯ ದೃಷ್ಟಿಯ ಭಂಡಾರವನ್ನು ಸಹ ತೆರೆದರು. ಓಂ ಧ್ವನಿ ಕೇಳುತ್ತಿದ್ದಂತೆ ಅನೇಕ ಮಾತೆಯರು ಮತ್ತು ಕನ್ಯೆಯರು ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು. ಅವರು ಧ್ಯಾನದಲ್ಲಿ ಅನೇಕ ಪ್ರಕಾರದ ದಿವ್ಯ ದೃಶ್ಯಗಳನ್ನು ನೋಡುತ್ತಿದ್ದರು. ಮಾತೆಯರಿಗೆ ಸ್ವರ್ಗ ಹಾಗೂ ಶ್ರೀಕೃಷ್ಣನ ಜೊತೆ ಆಟೋಟವಾಡುವ ಸಾಕ್ಷಾತ್ಕಾರವಾಗುತ್ತಿತ್ತು. ಕಣ್ಣುಗಳು ಮುಚ್ಚಿರುತ್ತಿದ್ದವು, ಆದರೆ ಅವರು ಶ್ರೀಕೃಷ್ಣನನ್ನು ನೋಡುತ್ತಿದ್ದರು. ಶ್ರೀಕೃಷ್ಣ ಹೋಗುತ್ತಿದ್ದರೆ ಅವರು ಕೃಷ್ಣನ ಹಿಂದೆ ಹಿಂದೆ ಹೋಗುತ್ತಿದ್ದರು. ಬಾಬಾರವರಿಗೆ ಈ ಮಾತೆಯರು ನನ್ನಲ್ಲಿ ಶ್ರೀಕೃಷ್ಣನನ್ನು ನೋಡುತ್ತಿದ್ದಾರೆ ಮತ್ತು ನನ್ನನ್ನು ಹಿಡಿದುಕೊಳ್ಳಲು ಬರುತ್ತಿದ್ದಾರೆ ಎಂದು ತಿಳಿಯಿತು. ಆಗ ಬಾಬಾ ಮೆಟ್ಟಿಲು ಹತ್ತಿ ಮೇಲಿನ ಕೋಣೆಗೆ ಹೋಗಲಾರಂಭಿಸಿದರು. ಆ ಮಾತೆಯರು ತಮ್ಮ ಕಣ್ಣು ಮುಚ್ಚಿಕೊಂಡಿದ್ದರೂ ಸಹ ಬಾಬಾರವರ ಹಿಂದೆ, ಅಂದರೆ ಶ್ರೀಕೃಷ್ಣನ ಹಿಂದೆ ಮೆಟ್ಟಿಲು ಹತ್ತಿ ಹೋಗುತ್ತಿದ್ದರು, ಓಡುತ್ತಿದ್ದರು. ದಾದಾ ಲೇಖರಾಜ್ ರವರ ಸತ್ಸಂಗದಲ್ಲಿ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗುತ್ತದೆ ಎಂಬ ಮಾತು ಎಲ್ಲ ಕಡೆ ಹರಡಿತು. ಬಹಳ ಜನ ಬರಲಾರಂಭಿಸಿದರು ಮತ್ತು ಸತ್ಸಂಗ ವೃದ್ಧಿಯಾಗುತ್ತಾ ಹೋಯಿತು. ಸತ್ಸಂಗವು ವೃದ್ಧಿಯಾಗುತ್ತಾ ಹೋದಂತೆ ಮಮ್ಮಾರವರ ಜವಾಬ್ದಾರಿಗಳು ಸಹ ಹೆಚ್ಚುತ್ತಾ ಹೋದವು. ಮಮ್ಮಾರವರ ಲೌಕಿಕ ಹೆಸರು ರಾಧೆಯಾಗಿತ್ತು. ಅವರು ಸತ್ಸಂಗದಲ್ಲಿ ಓಂ ಧ್ವನಿ ನುಡಿಸುತ್ತಿದ್ದರು. ಆಗ ಬಾಬಾರವರು ಅವರ ಹೆಸರನ್ನು ಓಂ ರಾಧೆ ಎಂದು ಇಟ್ಟರು. ಯಾವ ಮಾತೆ ಅಥವಾ ಕನ್ಯೆಯರನ್ನು ನೀವು ಎಲ್ಲಿಗೆ ಹೋಗುತ್ತಿರುವಿರಿ ಎಂದು ಕೇಳಿದಾಗಲೂ ಅವರು ಓಂ ರಾಧೆಯ ಹತ್ತಿರ ಹೋಗುತ್ತಿದ್ದೇವೆ ಎಂದು ಹೇಳುತ್ತಿದ್ದರು. ಏಕೆ ಹೋಗುತ್ತಿರುವಿರಿ ಎಂದು ಕೇಳಿದರೆ ಅವರು ನಮಗೆ ಓಂ ಧ್ವನಿ ಮಾಡುವುದನ್ನು ಕಲಿಸಿಕೊಡುತ್ತಾರೆ ಮತ್ತು ಅದರ ಅರ್ಥವನ್ನು ತಿಳಿಸಿ ಅದರಲ್ಲಿ ಏಕಾಗ್ರವಾಗುವುದನ್ನು ಕಲಿಸುತ್ತಾರೆ. ಆದ್ದರಿಂದಲೇ ನಾವು ಓಂ ರಾಧೆ ಹತ್ತಿರ ಹೋಗುತ್ತೇವೆ ಎಂದು ಹೇಳುತ್ತಿದ್ದರು. ಬಾಬಾರವರು ತಮ್ಮ ಬಂಗಲೆ ಮತ್ತು ಸತ್ಸಂಗದ ಪೂರ್ಣ ಜವಾಬ್ದಾರಿಗಳನ್ನು ಓಂ ರಾಧೆಗೆ ಒಪ್ಪಿಸಿ ತಮ್ಮ ಪರಿವಾರದೊಂದಿಗೆ ಕಾಶ್ಮೀರಕ್ಕೆ ಹೊರಟು ಹೋದರು. ಮಮ್ಮ ಸತ್ಸಂಗದಲ್ಲಿ ಬಂದಾಗಲೆಲ್ಲ ಸತ್ಸಂಗ ಮಾಡಿದ ನಂತರ ಅಲ್ಲಿ ಒಂದಲ್ಲ ಒಂದು ಸೇವೆ ಮಾಡಿ ನಂತರ ತಮ್ಮ ಲೌಕಿಕ ಮನೆಗೆ ಹೊರಟು ಹೋಗುತ್ತಿದ್ದರು. ಆದರೆ ಎಂದಿಗೂ ಪ್ರಸಾದ ತಿನ್ನುತ್ತಿರಲಿಲ್ಲ, ಊಟ ಮಾಡುತ್ತಿರಲಿಲ್ಲ. ಇದರಿಂದ ಕರ್ಮದ ಲೆಕ್ಕಾಚಾರವಾಗುತ್ತದೆ. ನಾವು ಸೇವೆ ಮಾಡದೆ ಅಥವಾ ಕಡಿಮೆ ಸೇವೆ ಮಾಡಿ ಯಜ್ಞದ ಊಟ ಅಥವಾ ಪ್ರಸಾದ ತಿಂದರೆ ಅದರ ಹೊರೆ ನಮ್ಮ ಮೇಲೆ ಬೀಳುತ್ತದೆ. ನಮ್ಮ ಕೆಲಸ ಸೇವೆ ಮಾಡುವುದಾಗಿದೆಯೇ ವಿನಃ ಸತ್ಸಂಗದಲ್ಲಿ ಬಂದು ತಿನ್ನುತ್ತಾ ಕುಡಿಯುತ್ತಾ ಇರುವುದಲ್ಲ ಎಂದು ಮಮ್ಮ ಯೋಚಿಸುತ್ತಿದ್ದರು. ಮಮ್ಮರವರು ಓಂ ಮಂಡಲಿಯಲ್ಲಿ ಏನನ್ನೂ ತಿನ್ನುವುದಿಲ್ಲ, ಕುಡಿಯುವುದಿಲ್ಲ ಎಂದು ಬಾಬಾರವರಿಗೆ ಗೊತ್ತಾದಾಗ ಕಾಶ್ಮೀರದಿಂದ ಬಾಬಾರವರು ಮಮ್ಮರವರಿಗೆ ಪತ್ರ ಬರೆದರು. ಮಗು, ನೀನು ಅಲ್ಲಿ ಇರುವುದೇ ಬಹಳ ದೊಡ್ಡ
ಸೇವೆಯಾಗಿದೆ. ನೀನು ಅಲ್ಲಿ ಇರುವುದರಿಂದ ಅನೇಕರ ಸೇವೆಯಾಗುತ್ತದೆ. ನೀನು ಅಲ್ಲಿಯೇ ಇರಬೇಕು ಮತ್ತು ಅಲ್ಲಿಯೇ ತಿನ್ನಬೇಕು, ಕುಡಿಯಬೇಕು ಎಂದು. ಅಂದಿನಿಂದ ಬಾಬಾರವರ ಆಜ್ಞೆ ಅನುಸಾರವಾಗಿ ಮಮ್ಮಾರವರು ಅಲ್ಲಿ ಊಟ ಮಾಡುವುದು, ನೀರು ಕುಡಿಯುವುದನ್ನು ಪ್ರಾರಂಭಿಸಿದರು. ಇಲ್ಲವೆಂದರೆ ಮಮ್ಮ ಬೆಳಿಗ್ಗೆ ಬಂದು ಸತ್ಸಂಗ ಮಾಡಿಸಿ ಮತ್ತು ಸೇವೆ ಮಾಡಿ ತಮ್ಮ ಮನೆಗೆ ಹೊರಟು ಹೋಗುತ್ತಿದ್ದರು. ಅದೇ ರೀತಿ ಸಂಜೆ ಬಂದು ನಂತರ ರಾತ್ರಿ ಹೊರಟು ಹೋಗುತ್ತಿದ್ದರು. ಎಂದಿನಿಂದ ಮಮ್ಮಾರವರು ಯಜ್ಞದಲ್ಲಿ ಇರುವುದನ್ನು ಪ್ರಾರಂಭಿಸಿದರೋ ಅಂದಿನಲ್ಲಿ ಮಮ್ಮಾರವರಲ್ಲಿ ಬಹಳ ಪರಿವರ್ತನೆ ಬರಲಾರಂಭಿಸಿತು. ಓಂ ಶಾಂತಿ.